ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇದೇ ಒಂದು ಜುಲೈ 25ನೇ ತಾರೀಕು ಶಕ್ತಿಶಾಲಿಯಾಗಿರುವಂತಹ ದಿನ. ಈ ದಿನ ಕೋಡಿಶ್ರೀ ಅವರು ನುಡಿದಿರುವಂತಹ ಭಯಂಕರವಾಗಿರುವ ಭವಿಷ್ಯ. ಈ ಸಮಯದಲ್ಲಿ ಈ ರಾಶಿಯವರಿಗೆ ಅದೃಷ್ಟ, ಸಂಪತ್ತು, ವಿಶೇಷವಾಗಿ ಹಣಕಾಸಿನ ಸುರಿಮಳೆ ಸುರಿಯುತ್ತದೆ. ಕಷ್ಟಗಳಿಂದ ಪರಿಹಾರ, ವಿಶೇಷವಾದ ಧನ ಸಂಪತ್ತಿನ ವಿಶೇಷವಾದ ಅಧಿಕಾರ ಸಿಗುತ್ತದೆ. ಜುಲೈ 25ನೇ ತಾರೀಕಿನಿಂದ ಈ ರಾಶಿ ಚಕ್ರದವರಿಗೆ ಅದೃಷ್ಟ, ಸೋಲೆ ಇಲ್ಲದ ವಿಪರೀತ ರಾಜಯೋಗ, ಕಾಲಿಟ್ಟ ಕಡೆಯೆಲ್ಲ ದುಡ್ಡೇ ದುಡ್ಡು ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ಹಾಗಾದರೆ ಯಾವ ರಾಶಿಯವರು ಅತ್ಯಂತ ವಿಶೇಷವಾಗಿರುವಂತಹ ಸಮಯವನ್ನು ಬರಮಾಡ್ಕೊಳ್ತಾರೆ? ಯಾವ ರೀತಿ ಕಷ್ಟಗಳಿಂದ ಪರಿಹಾರ ಸಿಗುತ್ತೆ? ಬಜರಂಗ ಬಲಿ ಅಂದರೆ ಆಂಜನೇಯ ಸ್ವಾಮಿಯ ಒಂದು ವಿಶೇಷವಾಗಿರುವಂತಹ ಒಂದು ಅನುಗ್ರಹ, ಆಶೀರ್ವಾದ ಈ ರಾಶಿಯವರ ಚಕ್ರದವರ ಜೀವನದಲ್ಲಿ ಯಾವ ರೀತಿ ಕೆಲಸ ಮಾಡುತ್ತೆ ಎಲ್ಲವನ್ನ ಕೂಡ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೌದು ಸ್ನೇಹಿತರೆ, ಈ ಒಂದು ವಿಶೇಷವಾಗಿರುವಂತಹ ಸಮಯ ನಿಮ್ಮ ಭವಿಷ್ಯದಲ್ಲಿ ಅದ್ಭುತವಾಗಿರುವಂತಹ ಒಂದು ಶಕ್ತಿಯನ್ನು ಬರಮಾಡ್ಕೊಳ್ತೀರಾ. ನಿಮ್ಮ ಕಷ್ಟಗಳಿಂದ ಪರಿಹಾರ, ಎಲ್ಲ ರೀತಿಯ ಗ್ರಹ ದೋಷಗಳಿಂದ ದೂರ ಮತ್ತು ಟೆನ್ಷನಿಂದ ನಿಮಗೆ ಸಂಪೂರ್ಣವಾಗಿ ಮುಕ್ತಿ ಸಿಗುತ್ತದೆ. ಈ ಸಮಯದಲ್ಲಿ ನಿಮ್ಮ ಕನಸುಗಳು, ಆಸೆಗಳು ನನಸಾಗುತ್ತೆ, ಕಷ್ಟಗಳಿಂದ ಪರಿಹಾರ ಸಿಗುತ್ತೆ. ಹೌದು ಸ್ನೇಹಿತರೆ, ನಿಮ್ಮೆಲ್ಲ ಕಷ್ಟಗಳು, ಸರ್ವ ಸಮಸ್ಯೆಗಳು, ದುಃಖಗಳು ಪರಿಹಾರವಾಗುತ್ತದೆ. ಪ್ರೀತಿಯಲ್ಲಿರ್ತಕ್ಕಂತಹ ಜನರಿಗೆ ನಿಮ್ಮ ಸಂಬಂಧ ಇನ್ನಷ್ಟು ಗಾಢವಾಗುತ್ತೆ. ವಿಶೇಷವಾಗಿ ಈ ಸಮಯದಲ್ಲಿ ಲಾಭ, ಅದೃಷ್ಟ, ಶಾಂತಿ, ನೆಮ್ಮದಿ ಎಲ್ಲವನ್ನ ಕೂಡ ಪಡೆದುಕೊಳ್ತೀರಾ. ಸಾಮಾಜಿಕ ಕೆಲಸಗಳಿಂದ ಅನುಕೂಲಕರವಾದ ಕುಟುಂಬದಲ್ಲಿ ಸಂತೋಷದ ವಾತಾವರಣ, ಆತ್ಮಗೌರವಕ್ಕಾಗಿ ಈ ಸಮಯ ಅದ್ಭುತವಾಗಿರುತ್ತೆ. ಬಂಧುಗಳ ಒಂದು ಸಹಾಯ ಸಿಗುತ್ತೆ. ನಿಮ್ಮ ಜೀವನದಲ್ಲಿ ನೆಮ್ಮದಿಯ ವಾತಾವರಣವನ್ನು ಕಂಡುಕೊಳ್ತೀರಾ. ಒಟ್ಟಾರೆಯಾಗಿ ಎಲ್ಲ ಸಮಸ್ಯೆಗಳಿಂದ ಪರಿಹಾರ, ನೆಮ್ಮದಿಯ ಜೀವನ ಶುರುವಾಗುತ್ತದೆ. ಹೌದು ಸ್ನೇಹಿತರೆ, ಈ ರಾಶಿ ಚಕ್ರದವರ ಜೀವನ ಅದ್ಭುತವಾಗಿರುತ್ತೆ. ಕಷ್ಟಗಳಿಂದ ಪರಿಹಾರ ಸಿಗುತ್ತೆ, ನೆಮ್ಮದಿಯ ಜೀವನ, ಒಟ್ಟಾರೆಯಾಗಿ ನಿಮ್ಮ ಎಲ್ಲ ರೀತಿಯ ದೋಷಗಳು ದೂರವಾಗುತ್ತೆ. ವಿಶೇಷವಾಗಿ ಲಾಭವನ್ನು ಕಂಡುಕೊಳ್ತೀರಾ. 2026 ಜುಲೈ 25ನೇ ತಾರೀಕಿನಿಂದ ಈ ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ. ಹೌದು ಸ್ನೇಹಿತರೆ, ನಿಮ್ಮ ಕಷ್ಟಗಳು ದೂರವಾಗುತ್ತೆ, ಪರಿಹಾರ ಬರುತ್ತೆ, ಲಕ್ಷ್ಮೀ ದೇವಿಯ ಅನುಗ್ರಹ ಸಿಗುತ್ತೆ, ಮಣ್ಣು ಮುಟ್ಟಿದರೂ ಬಂಗಾರವಾಗುತ್ತೆ, ನಿಮ್ಮ ಕಷ್ಟಗಳು ಪರಿಹಾರವಾಗುತ್ತೆ. ಹೌದು ಸ್ನೇಹಿತರೆ, ಹಲವಾರು ವರ್ಷಗಳ ಸಂಪೂರ್ಣವಾದ ಕನಸುಗಳನ್ನು ನನಸು ಮಾಡಿಕೊಳ್ಳೋಕೆ ಈ ಸಮಯದಲ್ಲಿ ಸೂಕ್ತವಾಗಿರುತ್ತೆ. ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಆಸೆಗಳು, ಕನಸುಗಳು ನನಸಾಗುತ್ತದೆ. ಒಟ್ಟಾರೆಯಾಗಿ ನೀವು ಪೂರ್ಣ ಪ್ರಮಾಣದಲ್ಲಿ ಒಂದು ವಿಶೇಷವಾದ ಲಾಭವನ್ನು ಗಳಿಸಿಕೊಳ್ತೀರಾ. ಆಂಜನೇಯ ಸ್ವಾಮಿಯ ಕೃಪೆಗೆ ಪಾತ್ರರಾಗ್ತೀರಾ. ನಿಮ್ಮ ಅದೃಷ್ಟ ಕೈ ಹಿಡಿಯುತ್ತದೆ. ಇನ್ನು ಅನೇಕ ರೀತಿಯ ಯೋಗಗಳು, ಸಮೃದ್ಧಿ, ಹಲವಾರು ವರ್ಷಗಳ ಆಸೆ, ಬಯಕೆ, ಕನಸುಗಳು ನನಸಾಗುವಂತಹ ವಿಶೇಷವಾದ ಸಂದರ್ಭದಲ್ಲಿ ಈ ರಾಶಿಯವರಿಗೆ ಅಮೋಘವಾಗಿರುವ ಅದೃಷ್ಟ, ಅದ್ಭುತವಾದ ಶುಭ ಯೋಗಗಳು ಸೃಷ್ಟಿಯಾಗುತ್ತೆ. ಈ ದಿನದ ಮಹತ್ವವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಈ ದಿನ ದೇವರ ಒಂದು ಸಮರ್ಪಿತವಾದ ಪೂಜೆಗಳಿಗೆ ಒಂದು ವಿಶೇಷವಾದ ಸಮಯ. ನಿಮ್ಮ ಕಷ್ಟಗಳೆಲ್ಲ ದೂರವಾಗಿ ಅದೃಷ್ಟ ಅನ್ನೋದು ಕೈ ಹಿಡಿಯುತ್ತೆ. ಒಟ್ಟಾರೆಯಾಗಿ 7 ರಾಶಿ ಇರ್ತಕ್ಕಂಥವ್ರಿಗೆ 2026 ಈ ಸಮಯ ಮುಟ್ಟಿದೆಲ್ಲ ಚಿನ್ನ, ಅದೃಷ್ಟಶಾಲಿ ದಿನವಾಗಿರುತ್ತೆ. ಸಂಪತ್ತಿಗೆ ಸಂಬಂಧಪಟ್ಟಂತ ಹಲವಾರು ರೀತಿಯ ಆಸೆ, ಕನಸುಗಳನ್ನು ನನಸು ಮಾಡ್ಕೊಳ್ತೀರಾ. ಬಹುದಿನದ ಬೇಡಿಕೆಗಳು ಈಡೇರುತ್ತದೆ. ನಿಮ್ಮ ಮನೆ, ಮನಸ್ಸು, ನಿಮ್ಮ ಜೀವನ ಸಂಪೂರ್ಣವಾಗಿ ಖುಷಿಯಿಂದ ಇರುತ್ತೆ. ಜೊತೆಗೆ ನೀವು ಆರೋಗ್ಯದಲ್ಲಿ ಕೂಡ ವಿಶೇಷವಾದ ಲಾಭವನ್ನು ಪಡೆದುಕೊಳ್ಳಬಹುದು. ನಿಮ್ಮ ಎಲ್ಲ ಸಮಸ್ಯೆಗಳು, ಚಿಂತೆಗಳು ದೂರವಾಗುತ್ತೆ. ಈ ಅವಧಿಯಲ್ಲಿ ಬಹಳ ಉತ್ಸಾಹದಿಂದ ಜೀವನವನ್ನು ನಡೆಸ್ತೀರಾ. ಹೊಸ ವಿಷಯಗಳನ್ನು ಕಲಿಯಲು ತುಂಬ ಉತ್ಸಾಹದಿಂದ ಇರಬಹುದು. ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಉತ್ತಮ ಪ್ರಗತಿಯನ್ನು ಕಂಡುಕೊಳ್ಳಬಹುದು. ಸ್ನೇಹಿತರ ಸಹಾಯದಿಂದ ನಿಮ್ಮ ಅನೇಕ ಕೆಲಸಗಳು ಸಂಪೂರ್ಣವಾಗಿ ಪೂರ್ಣವಾಗುತ್ತೆ. ಜೊತೆಗೆ ನೀವು ಹೊಸ ವಾಹನ ಅಥವಾ ಆಸ್ತಿಯನ್ನು ಖರೀದಿಸಲು ಬಯಸಿದರೆ ನಿಮಗೆ ಒಳ್ಳೆಯ ಸಮಯವಾಗಿರುತ್ತೆ. ಜೊತೆಗೆ ಪ್ರಯಾಣಿಸುವ ಅವಕಾಶ ಸಿಗುತ್ತೆ. ಈ ರಾಶಿ ಚಕ್ರದವರಿಗೆ ಉತ್ತಮವಾದ ಗೌರವ, ಸಮಾಜದಲ್ಲಿ ಖ್ಯಾತಿ, ಸಂಪತ್ತು, ಅದೃಷ್ಟ, ನೆಮ್ಮದಿ ಎಲ್ಲವನ್ನ ಕೂಡ ಕಂಡುಕೊಳ್ತಕ್ಕಂತಹ ಶುಭ ಸಮಯ ನಿರ್ಮಾಣವಾಗುತ್ತೆ. ವೈವಾಹಿಕ ಜೀವನ ಸಂತೋಷದಿಂದ ಕೂಡಿರುತ್ತೆ. ನೀವು ಹಳೆಯ ಸ್ನೇಹಿತರನ್ನ ಭೇಟಿಯಾಗಬಹುದು. ನಿಮ್ಮ ಖರ್ಚುಗಳನ್ನು ನಿಯಂತ್ರಿಸಬಹುದು. ದೇವರ ಕೃಪೆಯಿಂದ ನಿಮ್ಮ ಆರೋಗ್ಯ ಮೊದಲಿಗಿಂತ ಅದ್ಭುತವಾಗಿರುತ್ತೆ. ನಿಮ್ಮ ಮನಸ್ಸಿನ ಮೇಲೆ ವಿಶೇಷವಾಗಿರುವಂತಹ ಕೆಲಸವನ್ನು ಪೂರ್ಣಗೊಳಿಸಲು ಸಾಧ್ಯವಾಗುತ್ತೆ. ಸಂತೋಷದಲ್ಲಿ ಉತ್ತಮವಾದ ಹೆಚ್ಚಳವನ್ನು ಹೊಂದಬಹುದು. ನೀವು ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಬಹುದು. ನಿಮ್ಮ ಕಠಿಣ ಪರಿಶ್ರಮದ ಸಂಪೂರ್ಣ ಫಲವನ್ನು ಪಡೆದುಕೊಳ್ಳಲು ಶಕ್ತಿವಂತರಾಗ್ತೀರಾ. ಇದರೊಂದಿಗೆ ಸಂಪತ್ತು, ಸಮೃದ್ಧಿ ಹೆಚ್ಚಳವಾಗುತ್ತೆ. ಜೊತೆಗೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗುತ್ತೆ. ನೀವು ಷೇರು ಮಾರುಕಟ್ಟೆ ಹೊಸ ಯೋಜನೆಯನ್ನು ಪ್ರಾರಂಭಿಸಬಹುದು. ನಿಮಗೆ ಉತ್ತಮ ಲಾಭ ದೊರಕುತ್ತೆ. ನೀವು ಕೆಲಸದ ನಿಮಿತ್ತ ಪ್ರಯಾಣಿಸಬಹುದು. ಈ ಸಮಯದಲ್ಲಿ ಆದಾಯ ಕೂಡ ಹೆಚ್ಚಿಸಿಕೊಳ್ಳಬಹುದು. ನಿಮಗೆ ಅನೇಕ ಹೊಸ ಅವಕಾಶ ಸಿಗುತ್ತೆ. ಮನೆಯಲ್ಲಿ ಸಂತೋಷದ ವಾತಾವರಣ ಸೃಷ್ಟಿಯಾಗುತ್ತೆ. ನಿಮಗೆ ಅವಕಾಶಗಳ ಸುರಿಮಳೆ ಬರುತ್ತೆ. ಭಿನ್ನಾಭಿಪ್ರಾಯಗಳು ದೂರವಾಗುತ್ತೆ. ಜೊತೆಗೆ ನಿಮ್ಮ ಸಂತೋಷ, ಸಂಪತ್ತಿನಲ್ಲಿ ಉತ್ತಮ ಹೆಚ್ಚಳವನ್ನು ಕಂಡುಕೊಳ್ಳಬಹುದು. ಇಷ್ಟೆಲ್ಲ ಅದೃಷ್ಟ, ಸಕಾರಾತ್ಮಕವಾದ ಬದಲಾವಣೆಯನ್ನು ಕಂಡುಕೊಂಡು ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಂಡು ನಿಮ್ಮ ಪ್ರತಿಭೆಗೆ ತಕ್ಕಂತಹ ಪ್ರತಿಫಲವನ್ನು ಅನುಭವಿಸುವಂತಹ ಸಮಯ ಇದಾಗಿರೋದ್ರಿಂದ
2026 ಜುಲೈ 25ರಿಂದ ನಿಮ್ಮ ಮನೆಯಲ್ಲಿ ನಿಮ್ಮ ಸಂಪೂರ್ಣವಾದ ಅದೃಷ್ಟ ಕೈ ಹಿಡಿಯುತ್ತೆ, ಕಷ್ಟಗಳಿಂದ ಪರಿಹಾರ ಸಿಗುತ್ತೆ, ಆಂಜನೇಯ ಸ್ವಾಮಿಯ ಕೃಪೆಗೆ ಪಾತ್ರರಾಗ್ತೀರಾ ಅಂತ ಹೇಳ್ಬೋದು. ಇಷ್ಟೆಲ್ಲ ಲಾಭವನ್ನು ಕಂಡುಕೊಳ್ತಕ್ಕಂತಹ ವಿಶೇಷವಾದ ರಾಶಿಗಳು ಯಾವ್ಯಾವು, ಯಾವ ರೀತಿ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಸುಖಮಯವಾದ ವಾತಾವರಣ ಸೃಷ್ಟಿಯಾಗುತ್ತೆ ಅಂತ ನೋಡೋದಾದರೆ, ಮೊದಲನೇದಾಗಿ ಮೇಷರಾಶಿ, ಕುಂಭರಾಶಿ, ತುಲಾರಾಶಿ, ಧನಸ್ಸು ರಾಶಿ, ಕಟಕ ರಾಶಿ, ಕನ್ಯಾ ರಾಶಿ, ಮಕರ ರಾಶಿ. ಈ ರಾಶಿಯಲ್ಲಿ ಇರ್ತಕ್ಕಂಥ ಜನರು ಪ್ರತಿಯೊಂದು ಕೆಲಸದಲ್ಲೂ ಕೂಡ ಲಾಭವನ್ನು ನಿರೀಕ್ಷೆ ಮಾಡ್ಬೋದು, ಕಷ್ಟಗಳಿಂದ ಪರಿಹಾರವನ್ನು ಪಡೆದುಕೊಳ್ಬಹುದು. ಯಾವುದೇ ಕೆಲಸದಲ್ಲೂ ಕೂಡ ಲಾಭ ವಿಪರೀತವಾಗಿ ಬರುತ್ತೆ. ಆಂಜನೇಯ ಸ್ವಾಮಿಯ ಅನುಗ್ರಹ ಸಂಪೂರ್ಣವಾಗಿ ನಿಮ್ಮ ಜೀವನವನ್ನು ಒಂದು ಶ್ರೀರಕ್ಷೆಯ ರೀತಿ ಕಾಪಾಡುತ್ತೆ. ದೊಡ್ಡ ದೊಡ್ಡ ಅಪಘಾತಗಳಿಂದ ಪರಿಹಾರ ಸಿಗುತ್ತೆ. ಒಟ್ಟಾರೆಯಾಗಿ ನಿಮ್ಮ ಬಹುದಿನಗಳ ಆಸೆ ಕನಸು, ಸ್ವಂತ ಮನೆ, ವಾಹನ ಖರೀದಿ ಮಾಡುವಂಥ ಕನಸುಗಳು ನನಸಾಗುತ್ತೆ. ಮಕ್ಕಳು ಕೂಡ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಹೊಂದ್ತಾರೆ. ನಿಮ್ಮ ಮನೆ, ಮನಸ್ಸು, ಜೀವನ ಯಾವಾಗಲೂ ಕೂಡ ಸುಖಮಯ ಹಾಗೂ ಸಂತೋಷದಿಂದ ತುಂಬಿರುತ್ತೆ ಅಂತ ಹೇಳೋದು ತಪ್ಪಾಗೋದಿಲ್ಲ. ಇಷ್ಟೆಲ್ಲ ಲಾಭವನ್ನು ಪಡ್ಕೊಳ್ತಕ್ಕಂಥ ಈ 7 ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಜೈ ಹನುಮಾನ್ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.